ಈಗಲೂ ಹೇಳ್ತೀನಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಬಹಳ ಗಂಭೀರವಾಗಿ ಸ್ಥಾನದ ದೃಷ್ಟಿಯಿಂದಲೂ ಸಮಾಜದಲ್ಲಿ ಒಬ್ಬ ಪ್ರಜೆಯಾಗಿ ನನ್ನ ಬುದ್ಧಿಯಿಂದ ಸಂಪೂರ್ಣ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ತಪ್ಪಿದ್ರೆ ಒಬ್ಬನೇ ಆದ್ರೂ ಸರಿ ಗುಂಪಿನಿಂದ ಹೊರಗೆ ಬಂದು ಅದನ್ನ ತಪ್ಪು ಅಂತ ಹೇಳುವಂತ ಧೈರ್ಯವನ್ನ ಬೆಳೆಸ್ಕೊಳ್ಳಿ. ಯಾಕೆ ಅಂತ, ವರ್ಲ್ಡ್ ಈಸ್ ನಾಟ್ ಸಫರಿಂಗ್ ಫ್ರಮ್ ವೈಲೆನ್ಸ್ ಆಫ್ ಮೆನಿ ಅಂತ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ವರ್ಲ್ಡ್ ಈಸ್ ನಾಟ್ ಸಫರಿಂಗ್ ಫ್ರಮ್ ವೈಲೆನ್ಸ್ ಆಫ್ ಮೆನಿ, ಬಟ್ ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಆಫ್ ಮೆನಿ ಅಂತ. ಅನ್ಯಾಯನ ನಾವು ಅನ್ಯಾಯ ಅಂತ ಹೇಳ್ತಾ ಇಲ್ಲ. ಎಂಥ ಅದ್ಭುತವಾದಂಥ ಮಾತನ್ನ ನ್ಯಾಯಮೂರ್ತಿಗಳು ಹೇಳಿದಾರೆ ನೋಡ್ರಿ. ಇಂಥ ನ್ಯಾಯಮೂರ್ತಿಗಳನ್ನೆಲ್ಲ ಪಡ್ಕೊಂಡಿದೀವಲ್ಲ ನಮ್ಮ ದೇಶದಲ್ಲಿ, ಅದೊಂದು ಬಹಳ ದೊಡ್ಡ ಒಂದು ಹೆಮ್ಮೆ ನಮಗೆ. ಆಮೇಲೆ ಅವರು ಕೋರ್ಟಿನ ಗದ್ದುಗಿನಲ್ಲಿ ಕೂತ್ಕೊಂಡ್ಬಿಟ್ಟು ಅಷ್ಟಕ್ಕೆ ಸೀಮಿತವಾಗಿ ತನ್ನ ಕೆಲಸ ಎಷ್ಟು ಬೇಕು ಅಷ್ಟಕ್ಕೆ ಮಾಡಿ ಮುಗಿಸ್ಕೊಂಡ್ಬಿಡೋದು ಇರೋದು ಅದೊಂಥರ ಬೇರೆ. ಆದರೆ ಪಬ್ಲಿಕ್ ಆಗಿ ಬಂದು ತಮ್ಮ ಅನುಭವದ ಮಾತುಗಳನ್ನು ಸಮಾಜಕ್ಕೆ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾರಲ್ಲ, ಇದು ಮೆಚ್ಚಬೇಕಾದ್ದು. ಇದು ಅರ್ಥ ತಿಳ್ಕೊಳ್ಳಿ. ಯಾವತ್ತಿಗೆ ಆಗಲಿ ಒಳ್ಳೆಯವರ ಮೌನ ಬಹಳ ಕೆಟ್ಟದು. ದುಷ್ಟರ ಹೋರಾಟ, ದುಷ್ಟರ ಗಲಾಟೆಗಿಂತಲೂ ಕೂಡ ಪ್ರಜ್ಞಾವಂತರ ಮೌನ ಇನ್ನಷ್ಟು ಈ ಸಮಾಜಕ್ಕೆ ಹಾನಿ. ಎಂಥ ಶಬ್ದ ಹೇಳಿದ್ದಾರೆ ನೋಡ್ರಿ ಅವರು. ಅದು ಯಾಕೆ ಅಂತಂದರೆ, ಈಗ ಏನೋ ಒಬ್ಬರು ಸಮಾಜ ಕಾರ್ಯವನ್ನು ಮಾಡ್ತಿರ್ತಾರೆ. ಉದಾಹರಣೆಗೆ ಯಾರ್ದು ಬೇಡಪ್ಪ, ಒಂದು ಮಠದ ಒಂದು ಗುರುಗಳು ಯಾವುದೋ ಒಂದು ಸಮಾಜ ಕಾರ್ಯ ಮಾಡ್ತಿರ್ತಾರೆ. ಅದು ಮಾಡ್ತಿರ್ಬೇಕಾದ್ರೆ ಒಂದಿಷ್ಟು ದುಷ್ಟರು ಹುಟ್ಕೊಂಡ್ಬಿಡ್ತಾರೆ. ಆ ದುಷ್ಟರು ಹುಟ್ಕೊಂಡು ಗುರುಗಳಿಂದ ಬೇರೆ ಬೇರೆ ಆಮಿಷಗಳನ್ನು, ದುಡ್ಡನ್ನು ಕೀಳೋದಕ್ಕೋ ಮತ್ತೊಂದು ಇನ್ನೊಂದು ಶುರು ಮಾಡ್ತಾರೆ. ಯಾವುದಕ್ಕೂ ಆ ಗುರುಗಳು ಒಪ್ಪದೇ ಇದ್ದಾಗ ಬೇಕಾದ ರೀತಿಯಲ್ಲಿ ಹಿಂಸೆಯನ್ನು ಕೊಡ್ಬೋದು, ಅವಮಾನಗಳನ್ನು ಮಾಡ್ಬೋದು. ಇದು ಕೇವಲ ಗುರುಗಳಿಗಾಗಿ ಹೇಳ್ತಿಲ್ಲ ನಾನು. ಯಾವುದೋ ಒಬ್ಬ ಒಳ್ಳೆ ರಾಜಕಾರಣಿನೇ ಆಗಿರಲಿ, ಯಾವುದೇ ಒಬ್ಬ ಸಾಮಾಜಿಕ ಕಾರ್ಯಕರ್ತನೇ ಆಗಿರಲಿ, ಅಥವಾ ಯಾವುದೇ ಒಂದು ಧರ್ಮಾಧಿಕಾರಿಗಳೇ ಆಗಿರಲಿ, ಅಥವಾ ಯಾವುದೇ ಒಬ್ಬ ಸೆಲೆಬ್ರಿಟಿ ಆಗಿರಲಿ, ಅವರುಗಳಿಗೆ ಅವಮಾನದ ಮಾತುಗಳನ್ನು ಆಡ್ತಾ ಇದ್ದಾಗ, ಈಗ ಎಷ್ಟೋ ಜನ ಸೆಲೆಬ್ರಿಟೀಸ್ಗಳಿದ್ದಾರೆ ನೋಡಿ, ಎಂತೆಂಥ ಗಾಯಕರುಗಳಿದ್ದಾರೆ, ದೊಡ್ಡ ದೊಡ್ಡ ಗಾಯಕರುಗಳಿದ್ದಾರೆ. ಅವ್ರುಗಳಿಗೂ ಕೂಡ ಏನೋ ಒಂದಿಷ್ಟು ಅವಮಾನದ ಮಾತುಗಳನ್ನು ಆಡಬೇಕಾದ್ರೆ ಪ್ರಜ್ಞಾವಂತ ಶಕ್ತಿಗಳು, ದೊಡ್ಡ ದೊಡ್ಡ ವಾಯ್ಸ್ ಇರ್ತಕ್ಕಂಥ ದೊಡ್ಡ ದೊಡ್ಡ ತೂಕದ ವ್ಯಕ್ತಿಗಳು, ವೆಯ್ಟಲ್ಲ ತೂಕದ ಅಂದರೆ ಆ ಒಂದು ವಾಯ್ಸಿಗೆ ಬೆಲೆ ಇರ್ತಕ್ಕಂಥ ವಾಯ್ಸ್ನವರೆಲ್ಲ ನಮಗೆ ಯಾಕೆ ಬಿಡಿ, ನಮಗೇನು ಬಿಡಿ ಅಂತ ಹೇಳುವಂಥದ್ದು. ಅದೇ ಥರದಲ್ಲಿ ಒಂದು ಸರ್ಕಾರ ಮಾಡ್ತಕ್ಕಂಥ ಏನಾರು ಒಂದು ಅನ್ಯಾಯ ಇದ್ದಾಗಲೂ ಕೂಡ ಅದನ್ನು ಖಡಾಖಂಡಿತವಾಗಿ ಹೇಳೋದು ಬಿಟ್ಕೊಂಡು ಮೌನವಾಗಿದ್ದು, ನಮ್ಗ್ಯಾಕೆ ಬಿಡಿ ಈ ಪಕ್ಷದವ್ರನ್ನ ಎದುರಾಕೊಳ್ಳೋದು, ನಮ್ಗ್ಯಾಕೆ ಬಿಡಿ ಅವ್ರನ್ನ ಎದುರಾಕೊಳ್ಳೋದು ಅಂತ ಯಾರು ಪ್ರಜ್ಞಾವಂತರು ಬಾಯಿ ಮುಚ್ಚಿ ಕುತ್ಕೊಳ್ತಿರೋ, ಅದು ಸಮಾಜಕ್ಕೆ ಮಾಡ್ತಕ್ಕಂಥ ದ್ರೋಹ ಆಗತ್ತೆ. ಯಾವುದೇ ಆಗಲಿ, ಎಲ್ಲೋ ಒಂದು ಕಡೆ ಧರ್ಮಕ್ಕೆ ವಿರುದ್ಧವಾದಂಥದ್ದು ಅಥವಾ ಕಿಡಿಗೇಡಿಗಳನ್ನು ಸಪೋರ್ಟ್ ಮಾಡ್ತಕ್ಕಂಥ ಮಾತನ್ನು ಒಬ್ಬ ಮಂತ್ರಿ ಮಾತಾಡ್ದ ಅಂದಾಗ, ಸುತ್ತ ಇರ್ತಕ್ಕಂಥ ಪ್ರಜ್ಞಾವಂತ ಸಾಹಿತಿಗಳಾಗಲಿ, ಪ್ರಜ್ಞಾವಂತ ಅಧಿಕಾರಿಗಳಾಗಲಿ, ಪ್ರಜ್ಞಾವಂತ ಮಠಾಧೀಶರುಗಳಾಗಲಿ, ಪ್ರಜ್ಞಾವಂತ ಇನ್ಯಾರೋ ಒಂದು ದೊಡ್ಡ ಸೆಲೆಬ್ರಿಟೀಸ್ಗಳಾಗಲಿ ಓಪನ್ ಆಗಿ ತಾವು ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಹೇಳುವಂಥ ಒಂದು ಎದೆಗಾರಿಕೆ ಇದೆಯಲ್ಲ, ಆವಾಗ ಸಮಾಜ ತಿದ್ದುಕೊಳ್ಳುತ್ತೆ. ಎಷ್ಟೋ ಜನರಿಗೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಆಗಬಾರ್ದಾಗಿತ್ತು ಪಾಪ ಅಂತ ಹೇಳ್ತೀರಾ, ಬಾಯ್ಬಿಟ್ಟು ಹೊರಗಡೆ ಹೇಳೋದಿಲ್ಲ. ಅಯ್ಯೋ ಅವ್ರಿಗೆ ಈ ಥರದ್ದು ಒಂದು ತೇಜಾವಧೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಸೇರಿಕೊಂಡು, ಅಂಥದ್ದು ಪಾಪ ಅವರಿಗೆ ಆಗಬಾರ್ದಾಗಿತ್ತು ಅಂತ ಹೇಳ್ತೀರಾ, ಹೊರಗಡೆ ಬಾಯಿ ಬಿಡೋದಿಲ್ಲ. ಅದೇ ದುಷ್ಟರು ಮಾತಾಡ್ಬೇಕಾರೆ ಹೌದೌದು ಹೌದೌದು ಅಂತೀರ. ಇದು ನಿಮ್ಮ ಹೇಡಿತನ. ಇದನ್ನ ಆ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ನೀವು ಸತ್ಯವನ್ನ ನಿಜವಾಗ್ಲೂ ಎದೆಗಾರಿಕೆನಲ್ಲಿ ಸಮಾಜದಲ್ಲಿ ಹೇಳಿ ಆ ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ನೀವು ತಯಾರಾಗ್ತಾ ಹೋದರೆ ಸಮಾಜ ಸರಿಯಾಗ್ತಾ ಹೋಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಷ್ಟೆ.